ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ನೋಡೋಣ. ಸಿದ್ದರಾಮಯ್ಯ ಭಾಗಿಯಾಗಬೇಕಾಗಿದ್ದ ಕಾರ್ಯಕ್ರಮದಲ್ಲಿ ಇದ್ದಕ್ಕಿದ್ದ ಹಾಗೆ ಅವಘಡ ಸಂಭವಿಸಿದೆ. ಹುಬ್ಬಳ್ಳಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಹಾಕಿದ್ದ ಕಟೌಟ್ಗಳು ಕುಸಿದು ಬಿದ್ದಿದೆ. ಹುಬ್ಬಳ್ಳಿಯಲ್ಲಿ ಮನೆ ಹಕ್ಕುಪತ್ರ ಹಸ್ತಾಂತರ ಕಾರ್ಯಕ್ರಮಕ್ಕೆ ಹಾಕಿದ್ದ ಕಟೌಟ್ಗಳು ಇದ್ದಕ್ಕಿದ್ದ ಹಾಗೆ ನೆಲಕ್ಕೆ ಬಿದ್ದಿದೆ. ಬಟ್ ಅಲ್ಲೇ ಸ್ಥಳದಲ್ಲಿ ಒಂದಷ್ಟು ಜನ ಇದ್ರು, ಅವರಲ್ಲಿ 3 ಗಾಯಗಳಾಗಿದೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಕಟ್ಔಟ್ ಅಂದ್ರೆ ವಿಪರೀತ ತೂಕ ಇರುತ್ತೆ, ಫೋರ್ಸಲ್ಲಿ ಬೀಳುತ್ತಲ್ವಾ, ಸೊ ಆ ಟೈಮ್ನಲ್ಲಿ ಯಾರು ಕೆಳಗಡೆ ಇರ್ತಾರೋ ಅವ್ರ ಗ್ರಾಚಾರ ಕೆಡ್ತು ಅಂತಾನೆ ಲೆಕ್ಕ. ಬಟ್ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಅಂದ್ರೆ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಇದನ್ನ ಕರಿಬಹುದು. 42-43 ಸಾವಿರ ಜನರಿಗೆ ನಾವು ಹಕ್ಕುಪತ್ರಗಳನ್ನು ಕೊಡ್ತಾ ಇದ್ದೀವಿ ಅಂತ ಸರ್ಕಾರ ಹೇಳ್ಕೊಳ್ತು. ಸಿ ಎಂ ಸಿದ್ದರಾಮಯ್ಯ, ಖರ್ಗೆ ಅವರು ಎಲ್ಲರೂ ಬರ್ತಾರೆ. ಅಂತ ಕಾರ್ಯಕ್ರಮದಲ್ಲಿ ಇಷ್ಟೊಂದು ನೆಗ್ಲಿಜೆನ್ಸಿ ಹೇಗೆ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಸುನಿಲ್. ಈ ಕಟ್ಔಟ್ಗಳು ಬಿದ್ದ ಜಾಗ ಹೇಗಿದೆ ಮತ್ತೆ ಏನ್ ಕಾರಣ? ಅಂದ್ರೆ ಏಕಾಏಕಿ ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಗಾಳಿ ಬಂತಾ ಅಥವಾ ಸರಿಯಾಗಿ ಕಟ್ಟಿರ್ಲಿಲ್ವಾ? ಏನ್ ಕಾರಣ? ಮಮತಾ, ಒಂದು ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರಮಾಣದ ಕಾರ್ಯಕ್ರಮ ನಡೀತಾ ಇದೆ. 42 ಸಾವಿರ ಮನೆಗಳನ್ನು ಹಸ್ತಾಂತರ ಕಾರ್ಯಕ್ರಮ ನಡೀತಿದೆ. ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡಿದಂಥದ್ದು ಸಚಿವರಾದಂಥ ಜಮೀರ್ ಅಹಮದ್ ಅವರು. ಒಂದು ತಮಿಳುನಾಡಿಂದ ವಿಶೇಷವಾಗಿ ಕಟೌಟ್ ಹಾಕೋರನ್ನು ಕರೆಸಿಕೊಂಡು ಬಂದು ಬೃಹತ್ ಪ್ರಮಾಣದ ಕಟೌಟ್ಗಳನ್ನು ಹಾಕಲಾಗಿತ್ತು. ಕಾರ್ಯಕ್ರಮದ ಮುಂಭಾಗದಲ್ಲಿ ಸ್ವಾಗತಕ್ಕಾಗಿ CM, DCM ಮತ್ತು ACC ರಾಷ್ಟ್ರೀಯ ಅಧ್ಯಕ್ಷರಾದಂಥ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಬೃಹತ್ ಪ್ರಮಾಣದ ಕಟೌಟ್ಗಳನ್ನು ಹಾಕಲಾಗಿತ್ತು. ಈ ಕಟೌಟ್ಗಳು ಏಕಾಏಕಿ ಈಗ ಕುಸಿದು ಬಿದ್ದಿರುವಂಥದ್ದು. ಇದು ಈಗ ಒಂದು ರೀತಿಯ ಅನುಮಾನಕ್ಕೆ ಕಾರಣವಾಗಿರುವಂಥದ್ದು. ಯಾಕಂದರೆ ಇಲ್ಲಿ ನೋಡ್ಬೋದು ಯಾವ ಪ್ರಮಾಣದಲ್ಲಿ ಕುಸಿದು ಬಿದ್ದಿದ್ದಾವೆ ಅಂತ. ಇಲ್ಲಿರುವಂಥ ವಿದ್ಯುತ್ ಕಂಬಗಳೇ ಆ ಕಟೌಟ್ ಬೀಳುವಂಥ ರಂಸಕ್ಕೆ ಕಿತ್ತು ಬಂದಿರುವಂಥದ್ದು. ಮಮತಾ, ನಿಜಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ಆತಂಕಕ್ಕೆ ಸೃಷ್ಟಿಯಾಗಿರುವಂಥದ್ದು. ಯಾಕಂದರೆ ಕಾರ್ಯಕ್ರಮ ಇನ್ನೂ ಕೆಲವೇ ಗಂಟೆಗಳಲ್ಲಿ ಆರಂಭ ಆಗಬೇಕಿರುವಂಥದ್ದು. ಸೊ ಇಂಥ ಕಾರ್ಯಕ್ರಮಕ್ಕೆ ಈಗ ಆರಂಭಿಕ ವಿಘ್ನ ಎದುರಾಗಿರುವಂಥದ್ದು. ಮಮತಾ, ಮತ್ತೊಂದು ದೃಶ್ಯವನ್ನು ತೋರಿಸ್ತೀನಿ. ಯಾವ ಪ್ರಮಾಣದಲ್ಲಿ ಕಟೌಟ್ಗಳನ್ನು ಇಲ್ಲಿ ನಿಲ್ಲಿಸಲಾಗಿದೆ ಅಂತ ಇಲ್ಲಿ ನೋಡ್ಬೋದು. ಎಲ್ಲ ಸಚಿವ ಸಂಪುಟ ದರ್ಜೆಯ ಸಚಿವರ ಒಂದು ಕಟೌಟ್ಗಳು ಇರುವಂಥದ್ದು. ಇದರ ಮುಂಭಾಗದಲ್ಲಿ ಅವರ ನಾಯಕರಾದಂಥ CM ಸಿದ್ದರಾಮಯ್ಯ ಅವರಾಗಿರ್ಬೋದು, DCM ಆಗಿರ್ಬೋದು ಮತ್ತು ACC ಒಂದು ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಕಟೌಟ್ಗಳನ್ನು ನಿಲ್ಲಿಸಲಾಗಿತ್ತು. ಸೊ ಈ ಒಂದು ಕಟೌಟ್ ಬಿದ್ದಿದೆ. ಈಗ ಸ್ಥಳದಲ್ಲೇ ಅಧಿಕಾರಿಗಳು ಬಿಡ್ಬಿಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು DCP ರವೀಶ್ ಮತ್ತು ನಂದಗಾರಿ ಅವರ ನೇತೃತ್ವದಲ್ಲಿ ಈ ಇದು ಒಂದು ತೆರವು ಕಾರ್ಯ ಕೂಡ ನಡೀತಾ ಇದೆ. ಪಾಲಿಕೆ ಸಿಬ್ಬಂದಿ ಅವರಿದ್ದಾರೆ ಮತ್ತು ಆರೋಗ್ಯ ಸಿಬ್ಬಂದಿ ಇದ್ದಾರೆ ಮತ್ತು 3 ಗಾಯಗೊಂಡಿರುವಂಥ ವರದಿ ಆಗ್ತಾ ಇರುವಂಥದ್ದು. ಅವರನ್ನು ಈಗ ಖಾಸಗಿ ಆಸ್ಪತ್ರೆಗೆ ಕಳಿಸಲಾಗಿರುವಂಥದ್ದು. ಮಮತಾ, ಈಗ ಕಾರ್ಯ ನಡೀತಾ ಇದೆ. ಇನ್ನು 1 ಗಂಟೆಯಲ್ಲಿ ಕಾರ್ಯಕ್ರಮ ಆರಂಭ ಆಗಬೇಕಾಗಿರುವಂಥದ್ದು. ಸೊ ಈ ಒಂದು ಕಟೌಟ್ನ ತೆರವು ಮಾಡಲು ಏನಿಲ್ಲ ಅಂದರೆ ಕನಿಷ್ಠ ಪಕ್ಷ ಒಂದು 40ರಿಂದ 50 ನಿಮಿಷ ಬೇಕು. ಸೊ ಹೀಗಾಗಿ ಈ ಒಂದು ತೆರವು ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಮಮತಾ, ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ.